ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತಿನ ದಿನ ಒಂದು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಬೆಳಗಿನ ಅವಸರದಲ್ಲಿ ತಿಂಡಿಗೆ ಏನು ತಿಂಡಿ ಮಾಡೋದು ಅಂತಿದ್ದಾಗ ಇದನ್ನು ಸಿಂಪಲ್ಲಾಗಿ ಮಾಡ್ಕೊಬಿಡ್ಬೋದು. ಒಂದು ಕಾಲು ಗಂಟೆ 10 ನಿಮಿಷ ಆದರೆ ಸಾಕು. ಇದು ಅನ್ನ ಬೆಂದು ಇದಾದರೆ ಬೇಗನೆ ಆಗಿಬಿಡುತ್ತೆ. ಹಾಗಾಗಿ ಇದೇನು ಮಾಡೋದು, ಹೇಗೆ ಮಾಡೋದು ಅಂತ ನಾನೀಗ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಇಂಗ್ರೀಡಿಯೆಂಟ್ಸ್ ಏನು ಜಾಸ್ತಿ ಬೇಕಾಗೋದಿಲ್ಲ, ಮನೇಲಿರೋದೆ. ಮತ್ತು ಏನು ರುಬ್ಬೋದಿಲ್ಲ, ಏನು ಹುರಿಯುವಂಥದ್ದಿಲ್ಲ, ಬೇಗ ಆಗಿಬಿಡುತ್ತೆ. ಇದನ್ನು ಯಾವ ರೀತಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕೋದು ಅಂತ ಈಗ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ. ಇದು ಒಗ್ಗರಣೆ ಮಾಡಿ ನಾನು ಪೂರ್ತಿ ರೆಡಿ ಮಾಡ್ತಾ ಇರೋದು. ಕೆಲವ್ರಿಗೆ ಗೆಸ್ ಆಗಿರ್ಬೋದು ಇದು ಏನು ಬ್ರೇಕ್ಫಾಸ್ಟ್ ಅಂತ. ಆದರೆ ನಾನಿಲ್ಲಿ ಮಾಡೋದನ್ನು ನಿಮಗೆ ನಿಧಾನವಾಗಿ ತಿಳಿಸ್ಕೊಡ್ತೀನಿ ನೋಡಿ. ಈಸಿನೂ ಆಗುತ್ತೆ, ಬೇಗನೂ ಆಗುತ್ತೆ. ನಾನಿಲ್ಲಿ ಹೆಸರುಬೇಳೆ ಪೊಂಗಲ್ ಮಾಡ್ತಾಯಿದ್ದೀನಿ ನೋಡಿ. ಈ ಗ್ಲಾಸಲ್ಲಿ ನಾನು 4 ಜನಕ್ಕಾದರೆ ಆಗುತ್ತೆ, ನಾನು 5 ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಲ್ಲ, ಅದಕ್ಕೆ 1/4 ಕಪ್ಪಷ್ಟು ಹೆಸರು ಬೇಳೆನ ತೊಗೋತಾಯಿದ್ದೀನಿ. ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗಬಾರ್ದು, ಬರೀ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಡ್ರೈ ರೋಸ್ಟ್ ಮಾಡಬೇಕು. ಇಲ್ಲಾಂದರೆ ಇದು ಹಸಿ ವಾಸನೆ ಹೊಡೆಯುತ್ತೆ. ಹಾಗಾಗಿ ಸ್ವಲ್ಪ ಇದನ್ನು ನಾವು ಹಾಗೇ ಬಿಸಿ ಮಾಡ್ಕೊಳೋಣ. ಆದರೆ ಕಲರ್ ಚೇಂಜ್ ಆಗಬಾರ್ದು, ಆದರೆ ಹಸಿ ವಾಸನೆ ಹೋಗಬೇಕು. ಆ ಥರ ಚೇಂಜ್ ಮಾಡ್ಕೊಳ್ಳಿ. ನಾನು ರೇಖಾ ಮನೆ ಅಡುಗೆ ಚಾನಲ್ಗೆ ನಿಮಗೆಲ್ಲ ಸ್ವಾಗತವನ್ನು ಕೇಳ್ತಾಯಿದ್ದೀನಿ. ನನ್ನ ನೋಡ್ತಾ ಇರೋಂಥ ವೀಡಿಯೋನೆಲ್ಲ ನೀವು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಮತ್ತು ನನ್ನ ಚಾನಲ್ನ ಹೊಸಬ್ರು ನೋಡ್ತಾಯಿದ್ರೆ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಂತ ಕೇಳ್ತಾಯಿದ್ದೀನಿ. ಮತ್ತು ಏನಾದ್ರು ಕಮೆಂಟ್ ಇದ್ದರೆ ತಿಳಿಸ್ಕೊಡಿ ನಮಗೆ. ನೋಡಿ, ಈಗ ಮುಟ್ಟು ನೋಡಿದ್ರೆ ಬಿಸಿ ಅನ್ನಿಸ್ತಾ ಇದೆ ನೋಡಿ. ಇಷ್ಟು ಬಿಸಿ ಆದರೆ ಸಾಕಾಗುತ್ತೆ. ಅದಕ್ಕೇ ಈ ಥರ ಫ್ರೈ ಮಾಡ್ಕೊಂಡು ಒಂದು 10 ನಿಮಿಷ, ಒಂದು 5 ನಿಮಿಷ ತಣ್ಣಗಾಗಿಬಿಟ್ರೆ ಸಾಕು. ಯಾಕೆ ಅಂದರೆ ಆ ಬಿಸಿದಕ್ಕೆ ಹಾಕಿದ್ರೆ ನೀರು ಅಕ್ಕಿ ಜೊತೆ ತೊಳೆಯೋಕ್ಕೆ ಸರಿಯಾಗೋದಿಲ್ಲ. ಹಾಗಾಗಿ ನಾನು ಇಲ್ಲಿ ಹುರಿದ್ಬಿಟ್ಟು 1-2 ನಿಮಿಷ ಹಾಗೆ ಬಿಡ್ತಾಯಿದ್ದೀನಿ. ಅದು ತಣ್ಣಗಾದ್ಮೇಲೆ ನಾನು ಎಷ್ಟು ಗ್ಲಾಸ್ ಅಕ್ಕಿ ಹಾಕ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇದು ಭಾಳ ಈಸಿಯಾಗಿರುತ್ತೆ. ಮತ್ತು ಹೆಲ್ತ್ ಅಪ್ಸೆಟ್ ಆಗಿರುತ್ತಲ್ಲ ಬಾಡೀಲಿ, ಹೊಟ್ಟೆಲಿ ಏನಾದ್ರು ಡೈಜೆಷನ್ ಪ್ರಾಬ್ಲಮ್ ಎಲ್ಲ ಆದಾಗ ಈ ಥರ ನೀವು ತಿಂಡಿ ಮಾಡ್ಕೊಂಡು ತಿಂದರೆ ನಿಮಗೆ ಆರೋಗ್ಯಕ್ಕೂ ಒಳ್ಳೆಯದು. ಮತ್ತು ಹೀಟಿನ ಅಂಶ ಎಲ್ಲ ಕಮ್ಮಿ ಆಗುತ್ತೆ, ಮತ್ತು ಡೈಜೆಷನು ಕ್ಲೀನಾಗಿ ಆಗುತ್ತೆ. ಹಾಗಾಗಿ ನಿಮಗೇನಾದರೂ ಈ ಥರ ಬ್ರೇಕ್ಫಾಸ್ಟ್ ಮಾಡ್ಕೋಬೇಕು ಅಂದಾಗ ಈ ಥರ ಮಾಡ್ಕೊತೀನಿ. ಇದೇನು ಬೆಳಗ್ಗೆ ಅಂತಲ್ಲ, ನೀವು ಸಂಜೆ ಮಧ್ಯಾಹ್ನ ಯಾವಾಗಲಾದ್ರು ಮಾಡ್ಕೊಂಡು ತಿನ್ಬೋದು. ನಾನಿಲ್ಲಿ ನೋಡಿ 1 ಅಷ್ಟು ಅದೇ ಲೋಟದಲ್ಲಿ ಅಕ್ಕಿ ಹಾಕ್ತಾಯಿದ್ದೀನಿ. ಹಾಗಾಗಿ ನಮಗೆ ಸಾಕಾಗುತ್ತೆ 5 ಜನಕ್ಕೆ. ನಿಮಗೆ ಬೇಕು ಅಂದರೆ ಮತ್ತೆ ಹಾಕ್ಕೊಳ್ಳಿ. ಈಗ ನಾನು ಅಕ್ಕಿನೂ ಬೇಳೆನೂ ತೊಳೆದ್ಬಿಟ್ಟು ಈಗ ಕುಕ್ಕರ್ ಮೇಲೆ ಇಡ್ತಾಯಿದ್ದೀನಿ, ಗ್ಯಾಸ್ ಮೇಲೆ ಇಡ್ತಾಯಿದ್ದೀನಿ. ಈಗ 1 ಸ್ಪೂನು ಅರಿಶಿನ ಪೌಡ್ರು, ಒಂದು ಸ್ಪೂನಷ್ಟು ಕಾಳುಮೆಣಸು, ಇಡೀ ಕಾಳುಮೆಣಸು ಹಾಕ್ಬೇಕು ಇದಕ್ಕೆ. ಆಮೇಲೆ 1 ಸ್ಪೂನಷ್ಟು ಜೀರಿಗೆನ ಹಾಕ್ಬಿಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾವು ಇದನ್ನು 1 ವಿಷಲ್ ಹೊಡೆಸ್ಕೊಳ್ಳೋಣ ಸಾಕು. ತುಂಬ 2-3 ವಿಷಲ್ ಹೊಡೆಸಿದ್ರೆ ಮೆತ್ತಗಾಗ್ಬಿಡುತ್ತೆ. ಆವಾಗ ಅದು ಮುದ್ದೆ ಥರ ಆಗಿಬಿಡುತ್ತೆ, ತಿನ್ನೋಕ್ಕಾಗೋದಿಲ್ಲ. ನೀವೆಷ್ಟು ಅಕ್ಕಿ ನೀರು ತೊಗೊಂಡಿರ್ತೀರ ಅದರದ್ದು 2ರಷ್ಟು ನೀರು ಹಾಕಬೇಕಾಗುತ್ತೆ. ಅಂದರೆ ನೀವು ಅಕ್ಕಿಗೆ ಮತ್ತು ಬೇಳೆನೂ ತೊಗೊಂಡಿದ್ದೀರಲ್ಲ, ಈಗ ಹೆಚ್ಚು ಕಮ್ಮಿ 4-4.25 ಗ್ಲಾಸು ನೀರು ಹಾಕಬೇಕಾಗುತ್ತೆ. ಅಲ್ಲಿಗೆ 8 ಗ್ಲಾಸ್ ನೀರು ಹಾಕಬೇಕಾಗುತ್ತೆ ನೀವು ಆ ಗ್ಲಾಸಲ್ಲಿ. ಇಲ್ಲಾಂದರೆ ಅದು ಚೆನ್ನಾಗಿ ಬೇಯಲಿಕ್ಕೆ ಅನುಕೂಲ ಆಗೋಲ್ಲ. ಇಲ್ಲಿ ನಾನು ಒಗ್ಗರಣೆಗೆ ರೆಡಿ ಮಾಡ್ತಾಯಿದ್ದೀನಿ. ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು 1 ಸ್ಪೂನ್ ಜೀರಿಗೆನೂ ಹಾಕ್ತಾಯಿದ್ದೀನಿ. ಆವಾಗ ಒಗ್ಗರಣೆ ಟೇಸ್ಟ್ ಬರುತ್ತೆ. 4 ಗೋಡಂಬಿನೂ ಹಾಕ್ತಾಯಿದ್ದೀನಿ. ನಾವು ಜೀರಿಗೆ ಏನು ಬೇಯಕ್ಕೆ ಅದೇ ಥರ ಒಗ್ಗರಣೆಗೂ ಹಾಕಬೇಕು, ಆವಾಗಲೇ ಟೇಸ್ಟ್ ಆಗೋದು. ಮತ್ತು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ನೀವು ಕುಟ್ಟಾರು ಹಾಕ್ಬೋದು, ಇಲ್ಲ ಪೇಸ್ಟ್ ಇದ್ದರೆ ಪೇಸ್ಟಾರು ಹಾಕ್ಬೋದು. ಜಾಸ್ತಿ ಬೇಡ, 1 ಸ್ಪೂನಷ್ಟು. ಅದು ಸ್ವಲ್ಪ ಫ್ಲೇವರಿಗೆ ಅಂತ ಅಷ್ಟೇ, ಇನ್ನೇನಲ್ಲ. ಇದಕ್ಕೆ ನಾನು ಸ್ವಲ್ಪ ಒಣಮೆಣ್ಸಿಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ. ನೀವು ಬೇಕು ಅಂದರೆ ಹಸಿಮೆಣ್ಸಿಕಾಯಿನೂ ಹಾಕೋಬೋದು. ನಾನಿಲ್ಲಿ ಒಣಮೆಣ್ಸಿಕಾಯನ್ನೇ ಹಾಕ್ತಾಯಿದ್ದೀನಿ. ಈ ಥರ ಫ್ರೈ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಲಾಸ್ಟಿಗೆ ಹಿಂಗೆ ಸೇರಿಸೋಣ.
ಇದು ಫ್ರೈ ಆಗ್ತಿದ್ದಂಗೆ ಇದು ಒಂದು ಟೇಸ್ಟ್ ಕೊಡುತ್ತೆ. ಈ ಥರ ನಾವು ಇದು ಪಲ್ಯ ಇದ್ದದ್ದು ರೈಸ್ ಐಟಮ್ಗಳು ಮಾಡಿದಾಗ ನಾವು ಇದಕ್ಕೆಲ್ಲ ಸ್ವಲ್ಪ ಹಿಂಗೆ ಸೇರಿಸಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ನೋಡಿ ಅನ್ನ ಮತ್ತು ಬೇಳೆ ಎಲ್ಲ ಬೆಂದು ಕರೆಕ್ಟಾಗಿ ರೆಡಿಯಾಗಿದೆ. ನೋಡಿ ಈ ಕನ್ಸಿಸ್ಟೆನ್ಸಿಲಿ ಅನ್ನ ಮತ್ತು ಬೇಳೆ ಬೆಂದು ರೆಡಿ ಆಗಬೇಕು. ಮುದ್ದೆ ಆಗಬಾರ್ದು, ಕರೆಕ್ಟಾಗಿ ಸ್ವಲ್ಪ ಮೆತ್ತಗೆ ಬೆಂದಿರಬೇಕಷ್ಟೇ. ಇದಕ್ಕೆ ಬೇಕು ಅಂದರೆ ನೀವು ಸ್ವಲ್ಪ ಒಗ್ಗರಣೆ ಎಲ್ಲ ಮಾಡ್ತಿರಲ್ಲ, ಆವಾಗ ಸ್ವಲ್ಪ ಇನ್ನೊಂದು ಲೋಟದಷ್ಟು ನೀರು ಹಾಕ್ಕೊಂಡ್ರೆ ಅದನ್ನು ಕುದಿಲಿಕ್ಕೆ ಬಿಟ್ಟರೆ ಸರಿಯಾಗುತ್ತೆ. ಈಗ ನಾನು ಒಗ್ಗರಣೆ ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಾಕಿದ್ದೀನಿ. ನೀವು ಬೇಕು ಅಂದರೆ ಕಾಯಿ ತುರಿ ಇದ್ದರೆ ಕಾಯಿ ತುರಿನೂ ಹಾಕ್ಕೋಬೋದು. ನಾನಿಲ್ಲಿ ಕಾಯಿ ತುರಿ ಏನೂ ಹಾಕಿಲ್ಲ, ನೀವು ಬೇಕಾದ್ರೆ ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ಇದು ಜಾಸ್ತಿ ಮೈಸೂರು ಕಡೆ ಎಲ್ಲ ಬ್ರೇಕ್ಫಾಸ್ಟಿಗೆ ಮದುವೆ ಮನೆ ಫಂಕ್ಷನ್ಗಳಲ್ಲೆಲ್ಲ ಮಾಡ್ತಾರೆ. ಈಗ ಸಾಮಾನ್ಯವಾಗಿ ಎಲ್ಲ ಕಡೆ ಮಾಡ್ತಾರೆ. ಮೊದಲೆಲ್ಲ ಜಾಸ್ತಿ ಆ ಸೈಡೇ ಯೂಸ್ ಮಾಡ್ತಾಯಿದ್ದಿದ್ದು ಈ ರೆಸಿಪಿನ. ಇದನ್ನು ನೋಡಿ ಈ ಥರ ಈ ಕನ್ಸಿಸ್ಟೆನ್ಸಿಗೆ ನೀರು ಹಾಕಿದ್ದೀನಿ, ಸಾಕು. ನಾನು ಇದನ್ನು ಈಗ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಚಟ್ನಿ ಜೊತೆ. ಆವಾಗಲೇ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಈ ಥರ ನಾನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ಫ್ರೆಂಡ್ಸ್. ನಾನು ಮತ್ತೊಂದು ರೆಸಿಪಿ ಜೊತೆ ಬರ್ತಾಯಿರ್ತೀನಿ. ನಿಮ್ಮ ರೇಖಾ. ಟಾಟಾ, ಬಾಯ್ ಬಾಯ್.